ನಾನು ಒಂದು ವಾರದಿಂದ ಬರುತ್ತೆ ಅಂತ ವೆಯ್ಟ್ ಮಾಡ್ಕೊಂಡಿದ್ದೆ. ಅದು ಪೇಮೆಂಟ್ ಬೇರೆ ಮಾಡಿಬಿಟ್ಟಿದ್ದೆ. ಬರುತ್ತೆ ಇಲ್ವೋ ಅನ್ನೋ ಟೆನ್ಷನಲ್ಲಿದ್ದೆ. ಅಂತೂ ಇಂತೂ ನಾನು ಬುಕ್ ಮಾಡಿದ ಪ್ರಾಡಕ್ಟ್ ಬಂತು. ಈಗ ಅದನ್ನು ಓಪನ್ ಮಾಡಿ ತೋರಿಸ್ತಾರೆ. ನಾನು ಯಾಕಂದರೆ ಫಸ್ಟೇ ಪೇಮೆಂಟ್ ಮಾಡೋದ್ರಿಂದ ಅದು ಓಪನ್ ಬಾಕ್ಸ್ ಡೆಲಿವರಿ ಆಗಿರುತ್ತೆ. ಅದನ್ನು ಓಪನ್ ಮಾಡಿ ತೋರಿಸ್ತಾರೆ. ಓಪನ್ ಮಾಡಾದ್ಮೇಲೆ ಹೇಗಿದೆ ಏನು ಅಂದ್ಬಿಟ್ಟು ನಾನು ನಿಮಗೆ ಫುಲ್ ಅಪ್ಡೇಟ್ ನಾನು ತಿಳಿಸ್ತೀನಿ. ಆಲ್ರೆಡಿ ನೋಡಿದ್ರೆ ಡೆಲಿವರಿ ಏಜೆಂಟ್ ಬ್ರದರ್ ಅವರು ಹೆಲ್ಮೆಟ್ನ ಓಪನ್ ಮಾಡಿ ತೋರಿಸಿದ್ರು. ಯಾಕಂದರೆ ನಾನು ಆಲ್ರೆಡಿ ಪೇಮೆಂಟ್ ಮಾಡಿದೆ ಹೆಲ್ಮೆಟ್ಗೆ. ಓಪನ್ ಬಾಕ್ಸ್ ಡೆಲಿವರಿ ಇತ್ತು. ಓಪನ್ ಬಾಕ್ಸ್ ಡೆಲಿವರಿ ಓಪನ್ ಮಾಡಿ ಹೆಲ್ಮೆಟ್ ಆಲ್ರೆಡಿ ತೋರಿಸಿದ್ದಾರೆ. ಈಗ ಹೆಲ್ಮೆಟ್ ಹೇಗಿರುತ್ತೆ ಹೌದು ಆಲ್ರೆಡಿ ನೋಡಿದ್ರಿ. ಬಟ್ ಇನ್ನೊಂದ್ಸರಿ ನಾನು ಬ್ರೀಫಾಗಿ ಈಗ ಹೆಲ್ಮೆಟ್ ಹೇಗಿರುತ್ತೆ ಅಂದ್ಬಿಟ್ಟು ಅನ್ಬಾಕ್ಸ್ ಮಾಡಿ ನಿಮಗೆ ಹೆಲ್ಮೆಟ್ ತೋರಿಸ್ತೀನಿ. ಬನ್ನಿ ಈಗ ಹೆಲ್ಮೆಟ್ ಓಪನ್ ಮಾಡೋಣ. ಆಲ್ರೆಡಿ ಓಪನ್ ಮಾಡಿರೋದು ನೋಡಿದರೆ, ಬಟ್ ಇನ್ನೊಂದ್ಸರಿ ಇವಾಗ ಬ್ರೀಫಾಗಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಆಲ್ರೆಡಿ ಓಪನ್ ಡೆಲಿವರಿ ಇರೋದ್ರಿಂದ ಹೆಲ್ಮೆಟ್ ಆಲ್ರೆಡಿ ಓಪನ್ ಆಗಿದೆ. ಫುಲ್ಲು ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ. ಆಕ್ಸರ್ ಕಂಪ್ನಿದೆ ಒಂದು ಬ್ಯಾಗ್ ಬರುತ್ತೆ. ಆಕ್ಸರ್ ಸಿಂಬಲ್ ಇದೆ. ಹೆಲ್ಮೆಟ್ ಓಪನ್ ಮಾಡ್ತೀನಿ. ಬ್ಯಾಗ್ ಕ್ವಾಲಿಟಿನೇ ಇಷ್ಟು ಚೆನ್ನಾಗಿದೆ. ಹೆಲ್ಮೆಟ್ ಕ್ವಾಲಿಟಿ ಹೇಗಿರುತ್ತೆ ನೋಡೋಣ. ಹೇಗಿದೆ ನೋಡಿ ಹೆಲ್ಮೆಟ್. ನಾನು ಎಕ್ಸೆಲ್ ಸೈಜ್ ಮಾಡಿದ್ದೆ. ಫಸ್ಟ್ ಒಂದು ಸರಿ ಆಲ್ರೆಡಿ ಬುಕ್ ಮಾಡಿದ್ದೆ, ಬಟ್ ಎಮ್ ಬಂದಿತ್ತು. ಬಟ್ಟೆ ರೀಶೆಡ್ಯೂಲ್ ಹಾಕಿ ಎಕ್ಸ್ಚೇಂಜ್ ಮಾಡ್ಕೊಂಡು ಈ ಎಕ್ಸೆಲ್ ಬಂದಿದೆ. ಎಕ್ಸೆಲ್ ಇದು ಬಂದು ಆಕ್ಸರ್ ಅಂಟರ್ ಅಂತ. ಇದ್ರ ಪ್ರೈಸ್ ಬಂದು 4,999 ಆಗುತ್ತೆ. ಇದು ನೋಡಿ, ಇದರಲ್ಲಿ ಬಂದು ಡಬಲ್ ವೈಸರ್ ಇದೆ. ಇನ್ನೊಂದು ವೈಸರ್ ನೋಡಿ, ಈ ಕಡೆಯಿಂದ ಓಪನ್ ಇರುತ್ತೆ, ಈ ಕಡೆಯಿಂದ ಕ್ಲೋಸ್ ಇರುತ್ತೆ. ಇದು ಬಂದು ಮುಂದೆ ಲಾಕ್ ಮಾಡ್ಕೊಂಡು ಇಲ್ಲಿರೋದು ಲಾಕಿಂಗ್ ಸಿಸ್ಟಮ್ ನೋಡಿ. ಇದು ಇದಕ್ಕೆ ಸ್ಟ್ರಿಪ್ ಲಾಕ್ ಕೊಟ್ಟಿರಿ ಇನ್ನೂ ಚೆನ್ನಾಗಿರ್ತಿದ್ದು. ಬಟ್ ಓಕೆ, ಇದು ಚೆನ್ನಾಗಿರುತ್ತೆ. ಒಳಗಡೆ ಕ್ವಾಲಿಟಿ ಫುಲ್ಲು ಗಟ್ಟಿ ಚೆನ್ನಾಗಿದೆ. ಮಾತ್ರ ವೆಯ್ಟು ಅಷ್ಟೇ. ವೆಯ್ಟ್ ಬಂದು ನೋಡಿ 1650 ಗ್ರಾಮ್, ಅಂದರೆ 1 kg 605 ಗ್ರಾಮ್ ಇದೆ ಹೆಲ್ಮೆಟ್. ಇದು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಒಳಗೆ ನೋಡಿ ಹೇಗಿದೆ. ನೋಡಿ, ನನಗಂತೂ ಸಖತ್ ಇಷ್ಟ ಆಯಿತು. ಬಟ್ ಕಾಸಿಗೆ ಕೊಟ್ಟ ಕಜಾಯ ಥರ. ಆಕ್ಸರಲ್ಲಿ ಇನ್ನೂ ಬೇಜಾನ್ ಹೆಲ್ಮೆಟ್ಗಳಿವೆ, ತುಂಬ ರೇಟ್ದು ಇದೆ. ಬಟ್ ಇದು ನನಗೆ ಇಷ್ಟ ಆಗಿದೆ ಹೆಲ್ಮೆಟ್. ಇದು ಹೆಲ್ಮೆಟ್ ಅಂತೂ ಸೂಪರಾಗಿದೆ, ನನಗಂತೂ ಇಷ್ಟ ಆಯಿತು. ಕೊಟ್ಟಿರೋ ಕಾಸು ವರ್ತಿದೆ ಅನಿಸುತ್ತೆ. ₹100 ಕಮ್ಮಿ 5,000 ಕೊಡ್ಬೋದು. ಚೆನ್ನಾಗಿದೆ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ಈಗ ಹೆಲ್ಮೆಟ್ ನೋಡಿದ್ರಲ್ಲ ಹೇಗಿದೆ ಅಂತ. ಬನ್ನಿ ಇದನ್ನು ವೇರ್ ಮಾಡಿ ಇದ್ರ ಕಂಫರ್ಟಬಿಲಿಟಿ ಹೇಗಿದೆ ನೋಡೋಣ. ಹೆಲ್ಮೆಟ್ ಹಾಕ್ತೀನಿ.
ಹೆಲ್ಮೆಟ್ ಹಾಕಿದ್ದೀನಿ ಇವಾಗ. ಹೆಲ್ಮೆಟ್ ಕಂಫರ್ಟಬಲ್ ಅಂತೂ ಸಕ್ಕತ್ತಾಗಿದೆ, ಫುಲ್ ಕಂಫರ್ಟಬಲಾಗಿ ಕೂತಿದೆ ತಲೆಗಂತೂ. ಇದ್ರದ್ದು ಸ್ಪೆಸಿಫಿಕೇಷನ್ ಅಂದರೆ ಡಬಲ್ ವೈಸರ್ ಇದೆ, ತೋರಿಸ್ತೀನಿ. ಇದು ತುಂಬ ಬಿಸಿಲಿದ್ದಾಗ, ತುಂಬ ಸಣ್ಣ ಶ್ಯಾಡೋ ಕಣ್ಣಿಗೆ ಬೀಳ್ತಾ ಇರುತ್ತೆ, ಬಿಸಿಲು ಹೊಡಿತಾ ಇರುತ್ತೆ ಅಂದಾಗ ಈ ಡೇ ಲೈಟು ಯೂಸ್ ಮಾಡ್ಕೋಬೋದು. ಬಟ್ ಇದನ್ನು ಕತ್ಲಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ರೋಡು ಅಷ್ಟು ಫುಲ್ ಬ್ಲ್ಯಾಕ್ ಆಗಿರೋದನ್ನು ರೋಡ್ ಕಾಣಲ್ಲ ಅನ್ನೋದು ರೀಸನ್ಗೆ ಇದನ್ನು ಡೇ ಟೈಮಲ್ಲಿ ಯೂಸ್ ಮಾಡ್ಬೋದು. ಬಟ್ ಎರಡೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ನೈಟ್ ಟೈಮ್ಗೆ ಇದು ಬೇಡ, ಇದು ನೈಟ್ ಟೈಮ್ಗೆ ಇದು ಫುಲ್ ಕಂಫರ್ಟಬಲ್ ಇದೆ ನೋಡಿ. ಹೆಲ್ಮೆಟ್ ಕಂಫರ್ಟಬಲ್ ತುಂಬ ಚೆನ್ನಾಗಿದೆ. ಇದೊಂದು ಮೈನಸ್ ಪಾಯಿಂಟ್ ಆಯ್ತು, ಇದು ಸ್ಟ್ರಿಪ್ ಲಾಕ್ ಕೊಡಬೇಕಿತ್ತು. ಸ್ಟ್ರಿಪ್ ಲಾಕ್ ಕೊಟ್ಟಿದ್ರೆ ಬೇಗನೆ ವೇರ್ ಮಾಡ್ಕೊಳ್ಳೋಕ್ಕೆ, ಲಾಕ್ ಮಾಡೋಕ್ಕೆ ಚೆನ್ನಾಗಿರ್ತಿತ್ತು. ಬಟ್ ಇದು ಸ್ವಲ್ಪ ಲಾಕಿಂಗು ಮಾಡ್ಬೋದು, ಬಟ್ ಯಾಕಂದರೆ ಇದು ಅಭ್ಯಾಸ ಇದೆ, ಲಾಕ್ ಮಾಡೋಕ್ಕಾಗಲ್ಲ. ಬಟ್ ಹೆಲ್ಮೆಟ್ ಅಂತೂ ತುಂಬ ಕಂಫರ್ಟಬಲ್ ಇದೆ. ಕೊಟ್ಟಿರೋ ಅಮೌಂಟ್ ತುಂಬ ವರ್ತ್ ಇದೆ. ಕ್ವಾಲಿಟಿ ಬಿಲ್ಟ್ ಆಗ್ಬೋದು, ಹೆಲ್ಮೆಟ್ ಆಗ್ಬೋದು, ಮಸ್ತಿದೆ ನೋಡಿ, ಚೆನ್ನಾಗಿದೆ ಹೆಲ್ಮೆಟ್ ಅಂತ. ಎಲ್ಲ ಹೆಲ್ಮೆಟ್ ಹೇಗಿದೆ ಅಂತ. ಹೆಲ್ಮೆಟ್ ಅಂತೂ ಸಾಕಾಗಿದೆ, ಯೂಸ್ ಮಾಡಿ. ಸೇಫ್ಟಿ ಮೆಥಡ್ಗೆ ಹೆಲ್ಮೆಟ್ ವೇರ್ ಮಾಡ್ಕೊಂಡು ಬೈಕ್ ರೈಡ್ ಮಾಡಬೇಕು. ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಲ್ಲಿ ತನಕ ನಗಿಸ್ತಾ ಇರಿ.